ಭ್ರಷ್ಟಾಚಾರದ ಆರೋಪದ ಮೇಲೆ ಅರೆಸ್ಟ್ ಆಗುವಾಗ ತಮಿಳುನಾಡು ಸಚಿವ ಸೆಂಥಿಲ್ ಬಾಲಾಜಿ ಮಾಡಿದ ಹೈ ಡ್ರಾಮಾ ನಿಮಗೆ ನೆನಪಿರಬಹುದು. ಡ್ರಾಮಾ ಅಲ್ಲಿಗೆ ನಿಲ್ಲಿಲ್ಲ. ವಜಾ ಅನ್ನೋ ಆದೇಶವೇ ಸರಿ ಇಲ್ಲ ಅನ್ನೋ ಉಪದೇಶ, ಪೋಸ್ಟರ್ ಹೋರಾಟ ಒಂದ ಎರಡ. ತಮಿಳುನಾಡಿನಲ್ಲಿ ತರಹೇವಾರಿ ಹೈಡ್ರಾಮಾ ನಡೆಯುತ್ತಿದೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಇಡಿಯಿಂದ ಅರೆಸ್ಟ್ ಆಗಿರೋ ಸಚಿವ ಸೆಂಥಿಲ್ ಬಾಲಾಜಿಯನ್ನ ನಿನ್ನೆಯಷ್ಟೇ ರಾಜ್ಯಪಾಲರು ವಜಾ ಮಾಡಿದ್ರು. ಆದರೆ ವಜಾಗೊಳಿಸುವ ಮುನ್ನ ಸಿಎಂಗೆ ತಿಳಿಸಬೇಕು ಎಂದು ಅಮಿತ್ ಶಾ ನಿರ್ದೇಶನ ನೀಡಿದ ನಂತರ ಆದೇಶ ಹಿಂಪಡೆಯಲಾಗಿದೆ. ರಾಜ್ಯಪಾಲ ಆರ್.ಎನ್. ರವಿ ವಿರುದ್ಧ ಡಿಎಂಕೆ ಪೋಸ್ಟರ್ ವಾರ್ ಶುರು ಮಾಡಿದೆ. ಬಿಜೆಪಿ ನಾಯಕರ ಕೇಸ್ಗಳನ್ನು ಪ್ರಸ್ತಾಪಿಸಿ ಇವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಅಂತ ಪೋಸ್ಟರ್ ಹಾಕಲಾಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಸೆಂಥಿಲ್ ಬಾಲಾಜಿಯನ್ನ ಸಂಪುಟದಿಂದ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. The whole of Tamil Nadu knows Mr. Senthil Balaji is a corrupt minister. The whole of Tamil Nadu knows he continuing in the cabinet is definitely not the right thing. The whole of Tamil Nadu expects the Chief Minister of Tamil Nadu to remove Mr. Senthil Balaji from the cabinet. ಆದರೆ ತಮಿಳುನಾಡು ಸರ್ಕಾರ ಸೆಂಥಿಲ್ ಬಾಲಾಜಿ ಬೆನ್ನಿಗೆ ನಿಂತಿದೆ. ಯಾವುದೇ ಕಾರಣಕ್ಕೂ ಸಂಪುಟದಿಂದ ಬಾಲಾಜಿ ಕೈಬಿಡಲ್ಲ ಎಂದು ಸಿಎಂ ಸ್ಟಾಲಿನ್ ಖಚಿತಪಡಿಸಿದ್ದಾರೆ. ಗುಜರಾತ್, ದೆಹಲಿ, ಮಹಾರಾಷ್ಟ್ರವನ್ನ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ರಣಚಂಡಿ ಮಳೆಗೆ ಆಸ್ತಿ ಪಾಸ್ತಿ, ಬೆಳೆ, ಬದುಕು ಕಣ್ಣ ಮುಂದೆಯೇ ಕೊಚ್ಚಿ ಹೋಗ್ತಾ ಇದೆ. ಇತ್ತ ನಮ್ಮ ರಾಜ್ಯದ ಕರಾವಳಿಯಲ್ಲೂ ಮಳೆ ಆರ್ಭಟಿಸುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಗುಜರಾತ್ನಲ್ಲಿ ನಿರಂತರ ವರ್ಷಧಾರೆ ಆಗುತ್ತಿದ್ದು ಮಳೆಯ ಅನಾಹುತಕ್ಕೆ 9 ಮಂದಿ ಮೃತಪಟ್ಟಿದ್ದಾರೆ. ಭಾರೀ ಮಳೆಗೆ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ನಾಸಿಕ್ನಲ್ಲಿ ರೈತರು ಈರುಳ್ಳಿ ಕಟಾವು ಮಾಡಿ ಕೂಡಿಟ್ಟಿದ್ರು. ಆದರೆ ಮಳೆಯಬ್ಬರಕ್ಕೆ ನೀರಿನ ಪ್ರಮಾಣ ಹೆಚ್ಚಾಗಿ ಈರುಳ್ಳಿ ಕೊಚ್ಚಿ ಹೋಗಿದೆ. ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ವರುಣನ ಆರ್ಭಟ ತೀವ್ರಗೊಂಡಿದೆ. ಸ್ಥಳೀಯ ರೈಲುಗಳ ಸಂಚಾರಕ್ಕೂ ಅಡ್ಡಿ ಆತಂಕ ಎದುರಾಗಿದ್ದು ಹಲವು ರೈಲುಗಳ ಸಂಚಾರವನ್ನ ನಿಲ್ಲಿಸಲಾಗಿದೆ. ಇನ್ನು ಮಳೆ ನೀರು ನಿಂತಿದ್ದಕ್ಕೆ ಅಂಧೇರಿ ಸಬ್ವೆ ಬಂದ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮಳೆಯಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿದ್ರು. ಉಡುಪಿ ಜಿಲ್ಲೆಯ ವಡ್ಡರ್ಸೆ ಗ್ರಾಮದ ಶತಮಾನದ ಹೊಸ್ತಿಲಲ್ಲಿರೋ ಕಾವಡಿ ಶಾಲೆಯ ಗ್ರಂಥಾಲಯದ ಮೇಲ್ಚಾವಣಿ ಕುಸಿದಿದೆ. ಅಲ್ಲದೆ ಶಾಲಾ ಗೋಡೆಗಳಲ್ಲೂ ಬಿರುಕು ಕಾಣಿಸಿಕೊಂಡಿದೆ. ಆಸಿಡ್ ದಾಳಿಗೆ ಒಳಗಾಗಿ ಸಂಕಷ್ಟಕ್ಕೆ ತುತ್ತಾಗಿದ್ದ ಸ್ನಾತಕೋತ್ತರ ಪದವೀಧರೆಯಾಗಿರುವ ಸಂತ್ರಸ್ತೆಗೆ ತಮ್ಮ ಸಚಿವಾಲಯದಲ್ಲಿ ಉದ್ಯೋಗ ನೀಡೋಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಗಂಗಾಧರ ಶಾಸ್ತ್ರಿ ಅನ್ನೋ ಮೃತ ಸನ್ಯಾಸಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಮನೆಯ ವಿವಿಧೆಡೆ ಇರಿಸಿದ್ದ 30 ಲಕ್ಷಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ಹಾಸನದ ಮಾಲೇಕಲ್ ತಿರುಪತಿ ರಥೋತ್ಸವದ ವೇಳೆ ರಥದ ಕಳಶ ಮುರಿದು ಬಿದ್ದಿದೆ. ರಥದ ಕೆಳಗೆ ನಿಂತಿದ್ದ ಪೊಲೀಸ್ ಪೇದೆಗೆ ಗಂಭೀರ ಗಾಯವಾಗಿದ್ದು ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಥೋತ್ಸವ ಅರ್ಧಕ್ಕೆ ನಿಂತಿದ್ದಕ್ಕೆ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ. ಪ್ರಧಾನಿ ಮೋದಿ ದೆಹಲಿಯಲ್ಲಿ ಮೆಟ್ರೋ ರೈಲಿನಲ್ಲಿ ಸಂಚರಿಸಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕೆ ಪ್ರಧಾನಿ ಮೋದಿ ಮೆಟ್ರೋ ರೈಲಿನಲ್ಲಿ ತೆರಳಿದ್ರು. ಮೆಟ್ರೋ ರೈಲಿನಲ್ಲಿದ್ದ ಪ್ರಯಾಣಿಕರ ಜೊತೆ ಪ್ರಧಾನಿ ಮೋದಿ ಕೆಲ ಹೊತ್ತು ಮಾತನಾಡಿದ್ರು. 2 ತಿಂಗಳ ಹಿಂದೆ ಹತ್ಯೆಯಾಗಿದ್ದ ಗ್ಯಾಂಗ್ಸ್ಟರ್ ಹಾಗೂ ರಾಜಕಾರಣಿ ಅತೀಕ್ ಅಹಮದ್ನ ಜಮೀನನ್ನ ಸರ್ಕಾರ ವಶಪಡಿಸಿಕೊಂಡಿತ್ತು. ಇದೀಗ ಅದೇ ಭೂಮಿಯಲ್ಲಿ ಮನೆಗಳನ್ನು ನಿರ್ಮಿಸಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ 76 ಮಂದಿ ಬಡವರಿಗೆ ಹಂಚಿದ್ದಾರೆ. ಕೋಲ್ಕತಾದಲ್ಲಿ ನಿನ್ನೆ ಬಕ್ರೀದ್ ಹಬ್ಬದ ಸಂಭ್ರಮದಲ್ಲಿ ಮುಸ್ಲಿಂ ಹುಡುಗಿಯರನ್ನ ದುರ್ಗಾದೇವಿ ಅಂತ ಪೂಜಿಸಲಾಗಿದೆ. ಸಾಂಪ್ರದಾಯಿಕ ಬನಾರಸಿ ಸೀರೆ, ಕಿರೀಟ, ಹೂಗಳು, ಆಭರಣಗಳು ತೊಟ್ಟ ಮುಸ್ಲಿಂ ಹುಡುಗಿ ಎಲ್ಲರ ಗಮನ ಸೆಳೆದ್ರು. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.